ಅಯ್ಯೋ ಲೇ ಮಗಳೇ, ನಿನ್ನ ಗಂಡ ಇಲ್ಲಿಗೆ ಬಂದ್ಬಿಟ್ಟು ಅನ್ಕಂಡ್ಲೆ ನೀನು ಓಡೋಗಿರೋ ವಿಚಾರ ಅದು ಇದು ಎಲ್ಲ ಗೊತ್ತಾಗೋಗ್ಬಿಟ್ಟೈತೆ. ಅದಕ್ಕೆ ನೀನಿಯ ಬಂದ್ಬಿಟ್ಟವನೇ ಇಲ್ಲಿ ಎಲ್ಲ ವಿಚಾರ ತಿಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಏನಾರ ಹೆಚ್ಚು ಕಮ್ಮಿ ಆಗಿ ಆಮೇಲೆ ಎಲ್ಲ ವಿಚಾರನೂ ಗೊತ್ತಾಗೋಗ್ಬಿಟ್ರೆ ನನ್ನ ಕತೆ ನಿನ್ನ ಕತೆ ಇಬ್ರು ಕತೆನೂ ಮುಗೀತದೆ. ನಿಮ್ಮ ಅಪ್ಪನೂ ಇಲ್ಲಿ ಉಟ್ಕೊಳಕ್ಕಿಲ್ಲ, ಒಂದು ತಿಥಿ ಕೆಲಸ ಆಗೋಗ್ಬಿಡ್ತದೆ ನಮ್ಮ ಇಬ್ಬರದೂ. ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ನಾನು ಅದಕ್ಕೆ ಸಂಧಿಗಳು ದಾರಿಗಳು ಹಿಡ್ಕೊಂಡು ಅದೇ ಊರಾಚೆ ಅಲ್ವ ಇರೋದು ಪಾರಕ್ಕನ ಮನೆ, ಅದಕ್ಕೆ ಓಡೋಯ್ತಾ ಇದ್ದೀನಿ. ಸುಮ್ಕೆನೇನಿಯ ಓಡೋಗ್ಬಿಟ್ಟು ಎಲ್ಲ ಪಾರಕ್ಕನ ಕೈ ಕಾಲು ಹಿಡ್ಕೊಂಡು ಹೇಳ್ಬಿಟ್ಟು ಬರಣಿ ಅಂತ ಹೋಯ್ತಾ ಇದ್ದೀನಿ. ಈ ವಿಚಾರ ಗೊತ್ತಾಗ್ಬಾರ್ದಲ್ವಾ, ಅದಕ್ಕೆ ನೀನಿಯ ಅಯ್ಯೋ ನಿನ್ನ ಮೊದಲೇ ನೀವು ಬೊಗಳದಲ್ವೇ ನೀನು ಗೂಬೆ ಹಿಂಗೆ ಗೊತ್ತಾವ ನನ್ನ ಗಂಡ ಅಂತ ಹೇಳ್ಬಿಟ್ಟು. ಏನು ನಿಂಗೂ ಗೊತ್ತಿರಲಿಲ್ವೇ? ನೀನು ಗೊತ್ತಿಲ್ದಿದ್ದಂಗೆ ಬಂದ್ಬಿಟ್ಟವನೇ ನೀವು ನಿಮ್ಮ ಮತ್ತಿಲ್ಗೆ. ಒಳ್ಳೆ ಕತೆ ಆಯ್ತು ನನಗಂತೂ. ಏನು ಕರ್ಮ ಮಾಡಿದ್ನೋ ಏನು ಕತ್ಯೋ. ಈಗ ಪಾರಕ್ಕ ನನ್ನ ಕೇಳಿದ್ರೆ ಒಪ್ಕತ್ತಳ, ಮೊದಲೇ ದಿಮಾಕ್ ಮಾಡಿವ್ನಿ. ಏನಾಯ್ತದೋ ಏನೋ ಇವಾಗ. ಇರು ಓಡೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಏನು ಈಚೆ ಕಡೆ ಇದೆಯಾ? ಹೋಟ್ಲಾಗಿದೆಯಾ? ತಿಂತಿದ್ಯಾ? ತಿನ್ನು ತಿನ್ನು. ಇಲ್ಲಿ ನನಗೆ ಪ್ರಾಣ ಸಂಕಟ ಆಗೈತೆ. ನೀನು ತಿನ್ಕೊಂಡು ಮಜಾ ಮಾಡ್ಕೊಂಡಿರು. ನಿನಗಿನ್ ಯಾರೇ ಹೇಳೋರು ಕೇಳೋರು? ನಿಂಗೆ ಸಂಸಾರ ಜವಾಬ್ದಾರಿ ಏನಾರ ಒಸಿನ ಆಯ್ತಾ? ನನಗಿರೋ ಅಷ್ಟು ಟೆನ್ಷನ್ನುವೇ ನಿನಗೆ ಇಲ್ವಲ್ಲೇ. ಈ ಪಾರಕ್ಕನ ಮನೆಗೆ ಹೋದ್ರೆ ಪಾರಕ್ಕೆ ಏನಂತಳೋ ಅಂತ ಟೆನ್ಷನ್ ಆಯ್ತೈತೆ ನನಗೆ. ನೀನು ನೋಡಿದ್ರೆ ಹಿಂಗೆಲ್ಲ ಅಳ್ಳಾಡ್ತಿದ್ಯಾ? ಸರಿ ಇರು, ಹೋಗ್ಬಿಟ್ಟು ಬಂದು ಫೋನ್ ಹಾಕ್ತೀನಿ. ನನ್ನ ಮಗಳಿಗೆ ನಯಾ ಪೈಸದಷ್ಟು ಯೋಚನೆ ಇಲ್ಲ. ಕಿತ್ತೋ ಕುಂತ್ಬಿಟ್ಟವಳು ನನ್ನ ಮಗಳು, ಕಿತ್ತೋದವಳು. ಅಲ್ಲ ಕಣಮ್ಮಿ, ನಿಮ್ಮ ಅಮ್ಮವರು ತೆಪ್ಪಾಯ್ತು ಅಂತ ಅಷ್ಟು ಕಿತ ಫೋನ್ ಹಾಕಿದ್ರು ನೀನು ಎತ್ತಿದಂಗೆ ಆಟ ಆಡ್ತಿದೆಯಲ್ಲ, ಇದು ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು. ಈಗ ಹೆಂಗಿದ್ರು ನಮ್ಮ ಮಚ್ಚು ಎಲ್ಲನೂ ಒಳ್ಳೇದು ಮಾಡ್ಬಿಟ್ಟು ಬಂದವನೇ. ಈ ನಿಮ್ಮ ಅಮ್ಮವ್ರು ಫುಲ್ ಖುಷಿ ಆಗವ್ರೆ. ಈಗ ಯಾಕೆ ನೀನು ಮುನಿಸ್ಕೊಂಡಿರೋದು? ಮಾತಾಡೋದ್ರಾಗ ಏನೈತೈತಿ ಅಪ್ಪು? ಅತ್ತೆ ನಿಮ್ಗೆ ಏನು ಗೊತ್ತಾಗಕ್ಕಿಲ್ಲ, ಸುಮ್ಕಿರಿ. ಮಾತಾಡಕ್ ಬೇರೆ ಹೋಗಿ ಅವ್ರ ಅತ್ತಾಗೆ. ಅವರು ಒಂಥರ ಸರಿ ಇಲ್ಲ ಅವರು. ಇವಾಗ ಅಂತಾರೆ, ನಾಳೆ ಇನ್ನೊಬ್ಬ ಯಾವನ್ನ ಸಾವುಕಾರ ಬಂದ ಅಂತ ಹೇಳಿದ್ರೆ ಗಂಟಾಗಕ್ಕೆ ನೋಡ್ತಾನೆ. ಇನ್ನೂ ಒಂದು 2 ದಿನ ನಮ್ಮ ಅಪ್ಪ ಅಮ್ಮ ಅನುಭವಿಸ್ತಿ ಸುಮ್ಕಿರಿ. ನನಗೂ ಸಿಕ್ಕಿರೋದೇ ನಿನಗೆ ಚಾನ್ಸು. ಇಂಥ ಚಾನ್ಸ್ ನಾನು ಮಿಸ್ ಮಾಡ್ಕೊಳಕ್ಕಾಯ್ತದೆ? ನೀವೇ ಹೇಳಿ. ನೋಡಿ, ನೀವೆಲ್ಲ ನಮ್ಮ ಅಮ್ಮನ ಮಧ್ಯೆ ನಮ್ಮ ಅಪ್ಪನ ಮಧ್ಯೆ ನನ್ನ ಮಧ್ಯೆ ಬರೋಕ್ಕೆ ಹೋಗಬೇಡಿ ಅತ್ತೆ. ನೀವು ಸುಮ್ಕೇನೆ ಕಾಪಿ ಕುಡಿದು ಬಿಸಿನೀರು ಕಾಯಿ ಸಿಕ್ಕಿವ್ನಿ, ಸ್ನಾನ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಅದು ಬಿಟ್ಟು ನೀವು ಯಾಕೆ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಯ್ತೀರಾ? ಅಯ್ಯೋ ಬಿಟ್ಬಿಡಿ. ಏನೋ ಕಣವ, ಯಾರು ಈಗಿನ ಕಾಲದ ಐಕ್ಳು ನಮ್ಮ ಮಾತುಗಳೇ ಕೇಳೋದಿಲ್ಲ ನೋಡು. ನನ್ನ ಮಗ ನೋಡು, ಅವ್ನು ಎದ್ದೋಳ್ಸೋಕ್ ಮೊದ್ಲು ಎದ್ದೋಳು ಅಂದ್ರೂ ಎದ್ದೋಳಕ್ಕಿಲ್ಲ ನನ್ನ ಮಗ, ಬಿದ್ಕೊಂಡೇ ಇರ್ತಾನೆ. ಅಯ್ಯೋ ಮಾವ ಯಾವಾಗ ಓದ್ಕತಾನೆ ಇರ್ತದೆ, ಓದ್ಕೊಂಡು ಮನೆ ಕಣ್ಲಿ ಬುಡಿಯತ್ತೆ ಪಾಪ. ಇನ್ನೇನು ಅಂತ ಕಳ್ಕಣ ಅಂತದ್ದು ಏನಾಗೈತೆ? ಈಗೇನು ಎದ್ದೇನು ಕೆಲಸ ಮಾಡ್ಬೇಕು ಮಾವ? ಹಿಂಗೆ ಮಾಡ್ತಾ ಇರು ಸೋಂಬೇರಿಯಾ. ನಾಳೆಗೆ ನೀನೇ ಹೇಳ್ತೀಯ ಅತ್ತೆ ನಿಮ್ಮ ಮಗ 10 ಪೈಸದ ಕೆಲಸ ಮಾಡ್ಕೊಡಕ್ಕಿಲ್ಲ ಕಣತ್ತೆ, ಎಲ್ಲ ನಾನೇ ಮಾಡ್ಬೇಕು ಕಣತ್ತೆ, ಎಲ್ಲ ನಾನೇ ಮಾಡಿ ಬಡ್ಕೋಬೇಕು ಕಣತ್ತೆ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಹೇಳ್ತೀಯ ನೀನೇನಿಯ. ಪರಕ ಪರಕ ಇದ್ಯಾರೇ ಇವಾಗ ಮಹಾ ನನ್ನ ಹೆಸರು ಕೂಗ್ತಾರಲ್ಲ? ಯಾರನಪ್ಪ ಪರಕ? ಓ ಸರಜಿ, ಯಾಕೆ? ಬಾ ಕುತ್ಕ ಬಾ. ಅಲ್ಲ ಏನಾರ ತೆಪ್ಪಾಯ್ತಾ ನನ್ನ ಮಗನ ಕಡೆಯಿಂದ? ಏನು ನನ್ನ ಮಗನ ಇವಾಗ ಯಾವ ಕಡೆ ಕೂಬಿಡ್ತಿದ್ದಂಗೆ ಮನೆಗೆ ಇರಿಸ್ಕೊಂಡಿದ್ದೀನಲ್ಲ, ಈಗ ಮತ್ತೆ ಯಾಕೆ ಬಂದೆ? ಇವಳು ಯಾಕಪ್ಪ ಬಂದ್ಲು? ನಮ್ಮ ಮಾವ ಏನಾದರೂ ತಿರುಗೇನಾದರೂ ಅವಳ ಜೊತೆ ಮಾತಾಡ್ಕೊಂಡು ಕುತ್ಕೊಬಿಟ್ಟವನ ಏನು? ಛೇ ನಮ್ಮ ಮಾಮ ಎಲ್ಲ ಅಂಥ ಕೆಲಸ ಮಾಡೋನಲ್ಲ. ಮತ್ತು ಯಾಕೆ ಬಂದವಳೆ ಅಂತ ನಿನಗೆ ಗೊತ್ತಾಯ್ತಿಲ್ವಲ್ಲ? ಯಾಕೆ ಬಂದಿರ್ಬೋದು? ಅದು ಪರಕ, ಅದಕ್ಕೇನು ಬಂದಿಲ್ಲ. ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗಬೇಕಿತ್ತು, ಅದಕ್ಕೆ ನೀನು ಬಂದಿರೋದು. ದಯವಿಟ್ಟು ನನ್ನ ಮಗಳು ಸಂಸಾರ ಉಳಿಬೇಕು ಅಂತಂದರೆ ಇವಾಗ ನೀನೇ ನನಗೆ ಸಹಾಯ ಮಾಡಬೇಕು. ನೀನು ಬಿಟ್ಬಿಟ್ಟು ಬೇರೆ ಯಾರೂ ನನಗೆ ಸಹಾಯ ಮಾಡೋದಿಲ್ಲ, ನೀನೇ ಸಹಾಯ ಮಾಡಬೇಕು. ನನ್ನ ಮಗಳು ಜೀವನ ಎಲ್ಲನೂ ನಿನ್ನ ಕೈಯಾಗೇ ಐತೆ. ಅದಕ್ಕೆ ಪರಕ, ನಿನ್ನೇನೇ ಹುಡಿಕೊಂಡು ನಿನ್ನೆ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ಉಸಿರಿನಾಗೆ ಓಡೋಡಿ ಬಂದೆ. ಶಾನೆ ಟೇಮೂ ಇಲ್ಲ. ನನ್ನ ಒಳಿಯ ನಿಮ್ಮ ಮನೆ ಹುಡಿಕೊಂಡು ಈ ಕಡೆಗೆ ಏನಿಯ ಗೊತ್ತಾವನಿ. ಅದಕ್ಕೆ ಅವ್ನಿಗೆ ಇನ್ನೂ ನಿಮ್ಮ ಮನೆ ಎಲ್ಲಿ ಅಂತ ಗೊತ್ತಿಲ್ವಲ್ಲ, ಅಡ್ರೆಸ್ ಕೇಳ್ಕೊಂಡು ಬರೋ ಅಷ್ಟೊತ್ತಿಗೆ ಟೇಮ್ ಆಯ್ತದೆ. ಅಷ್ಟಾಗಿ ನಾನೇನಿಯ ಓಡ್ ಬಂದ್ಬಿಟ್ಟು ಎಲ್ಲ ವಿಚಾರನೂ ಮುಟ್ಟಿಸ್ಬಿಟ್ಟು ನಿಮಗೆ ಓಡೋಗೋಣ ಅಂತ ಹೇಳ್ಬಿಟ್ಟು ನಾನೇನಿಯ ಹಿಂಗೆ ಓಡ್ ಬಂದ್ಬಿಟ್ಟೆ. ಅದು ಪರಕ, ಅದು ಏನ್ ಸರಜಿ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು. ನಮ್ಮ ಕಡೆಯಿಂದ ನಿಂಗೆ ಯಾವುದೇ ತೊಂದರೆ ಆಗಕ್ಕಿಲ್ಲ. ಹೇಳು, ನಿನ್ನ ಮಗಳ ಸಂಸಾರ ನಾವ್ಯಾಕೆ ಹಾಳು ಮಾಡೋಣ? ಹೇಳು ಏನಾಗಬೇಕು ಅಂತ ಈಗ. ಅದು ನನ್ನ ಅಳಿಯಂಗೆ ನಿನ್ನ ಮಗನೂ ನನ್ನ ಮಗಳು ಓಡೋಗ್ಬಿಟ್ಟಿದ್ರು, ಓಡೋಗಿ 3 ತಿಂಗಳು ಸಂಸಾರ ಮಾಡಿದ್ರು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾರನ್ನೂ ಎಲ್ಲನೂ ಹೇಳ್ಬಿಟ್ಟವ್ರೆ ನನ್ನ ಅಳಿಯಂಗೆ. ನನ್ನ ಅಳಿಯ ಅದಕ್ಕೆ ನೀನು ಶಾನೆ ಸಿಟ್ಟು ಮಾಡ್ಕೊಂಡು ಇಂಥ ಕಿತ್ತೋದೊಳನ್ನ ಮನೆಗೆ ಇಕ್ಕಬೇಕಾ, ಇಂಥೊಳ್ನೆಲ್ಲನೂ ನನ್ನ ಹೆಂಡತಿ ಅಂತ ಒಪ್ಕೋಬೇಕಾ ಅಂತ ಹೇಳ್ಬಿಟ್ಟು ಜೋರಾಗಿ ಜಗಳ ಮಾಡ್ತಾವನಿ. ಯಾರು ನಮ್ಗೆ ಆಗದಿದ್ದವರು ಬೇಕಂತ ನಿನಗೆ ತಂದಾಕ್ಬಿಟ್ಟವ್ರೆ ನಮಗೆ. ಈಗ ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಅದಕ್ಕೆ ಅಳಿಯ ಬಂದು ಕೇಳ್ದ, ಇಲ್ಲ ಕಣಪ್ಪ ಓಡೋಗಿರಲಿಲ್ಲ, ಸುಮ್ಮನೆ ಯಾಕೆ ಹಿಂಗೆ ಹೇಳ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ದೆ ನಾನು. ಆದರೂ ನಾನು ಅಳಿಯ ಕೇಳ್ತಿದ್ದಂಗೆ ನಿನ್ನ ಮಾತು ನಾನು ನಂಬಕ್ಕಿಲ್ಲ, ನಾನು ಹೋಗ್ಬಿಟ್ಟು ಅವ್ರ ಮನೆಗೆ ವಿಚಾರಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಂಟ್ಬಿಟ್ಟ. ಅಯ್ಯೋ ಅದಕ್ಕೆ ನನಗೆ ಬ್ಯಾರೆ ದಾರಿನೇ ತೋಚಲಿಲ್ಲ, ದಿಕ್ಕೇ ತೋಚಲಿಲ್ಲ. ಅದಕ್ಕೆ ನೀನೇ ಒಂದೇ ಕಿತ್ತ ಓಡೋಡಿ ಬಂದ್ಬಿಟ್ಟೆ. ಈಗ ನಿನ್ನ ಮಗನ ಹತ್ರ ನೀನು ಎಲ್ಲ ಕೇಳ್ತಾರಂತೆ. ಅದಕ್ಕೆ ನಿನ್ನ ಮಗನ ಸಿಕ್ಕಾರದ್ರೆ ನಿನ್ನ ಮಗನಿಗೆ ಒಂದು ಮಾತು ಹಿಂಗೆ ಹೇಳ್ಬಿಟ್ಟು ಹೊಂಟೋಯ್ತೀನಿ. ಅಯ್ಯೋ ಶಿವನಿ, ಅಲ್ಲ ಒಂದು ಹುಡುಗಿ ಸಂಸಾರ ಹಾಳಾಗೋಯ್ತದೆ ಅಂತ ಹೇಳಿದ್ರೆ ನಾವು ತಾನೇ ಅದು ಹೆಂಗೆ ಹೇಳಕ್ಕಾಯ್ತದೆ ಹೇಳಕ್ಕ?
ನಮ್ಗಂತ ಬುದ್ಧಿನೂ ಇಲ್ಲ, ಒಬ್ರು ಸಂಸಾರ ಹಾಳು ಮಾಡೋ ಅಂತ ಮನಸ್ಥಿತಿನೂ ನಮ್ಗಿಲ್ಲ. ಆದ್ರೂ ಒಂದೇ ಒಂದ್ ಕಿತ ನಿನ್ ಮಗನ್ ಕರೆದ್ರೆ ಹೇಳ್ಬಿಟ್ಟು ಒಯ್ತೀನಿ ನಾನಂತನುವೆ. ಇರಕ್ಕ. ಅಚ್ಚು ಅಚ್ಚು ಮಗನೇ, ಹಾ ಹೇಳಮ್ಮ. ನೋಡು ಸರೋಜಕ್ಕ ಏನೋ ಇಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬಂದೈತೆ. ಹಾ ಹೇಳಿ. ನೋಡಪ್ಪ, ನಾನು ಒಳಿಯ ಇಲ್ಲಿಗೆ ನೀನು ನುಡಿಕೊಂಬಿಟ್ಟು ಬರ್ತಾನೆ. ನನ್ನ ಮಗಳು ನೀನು ಇಬ್ರು ಓಡೋಗ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಯಾರು ನನ್ನ ಅಳಿಯೋಂಗೆ ಎಲ್ಲ ಹೇಳ್ಬಿಟ್ಟು ಪಿನ್ನಿಕ್ ಬಿಟ್ಟವ್ರೆ. ಈಗ ನನ್ನ ಅಳಿಯ ರೊಚ್ಚಿಗೆದ್ಬಿಟ್ಟವನೆ. ನನ್ನ ಮಗಳು ಸಂಸಾರ ಜೀವನ ಎಲ್ಲನೂ ಹಾಳಾಗಿ ನೆಗೆದು ಬಿದ್ದು ಹೋಯ್ತದೆ. ಅದಕ್ಕೆ ನೀನು ಈಗ ನನ್ನ ಅಳಿಯ ಏನಾರ ಬಂದ್ಬಿಟ್ಟು ನೀನು ನನ್ನ ಎಂಡ್ರು ಇಬ್ರು ಓಡೋಗಿದ್ರ ಅಂತ ಕೇಳಿದ್ರೆ ನಂಗೆ ಅವಳು ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಬಿಡ್ಕಣಪ್ಪ. ಇಲ್ಲ ಅಂತ ಹೇಳಿದ್ರೆ ನನ್ನ ಮಗಳು ಸಂಸಾರ ಬೀದಿಗೆ ಬಂದ್ಬಿಡ್ತದೆ. ನನಗೆ ಗೊತ್ತು, ನಾನು ನನ್ನ ಮಗಳು ಸೇರ್ಕೊಂಡು ನಿಮಗೆ ಶಾನೆ ಅನ್ಯಾಯ ಮಾಡಿದ್ದೀವಿ, ನಿಮಗೆಲ್ಲ ಅವಮಾನ ಮಾಡ್ಬಿಟ್ಟಿದ್ದೀವಿ ಅಂತ ನನಗೆ ಸಂದ ಗೊತ್ತು. ಆದರೂ ಒಬ್ಬ ಎತ್ತು ತಾಯಿ ಆಗಿತ್ಕೊಂಡು ಮಗಳು ಸಂಸಾರ ಬೀದಿಗೆ ಬರೋದನ್ನ ಯಾವ ತಾಯಿ ತಾನೇ ಕ್ಷಮಕ್ಕೆಲ್ಲ ಯಾವ ತಾಯಿ ತಾನೇ ಅದನ್ನ ನೋಡ್ಕೊಂಡು ಕೂತ್ಕೊತಾಳೆ ಹೇಳಿ. ಅದಕ್ಕೆ ಕ್ಷಮಿಸ್ಬಿಟ್ಟು ನೀವೇನೇ ಏನೋ ನನ್ನ ಮಗಳು ಉದ್ಧಾರ ಆಗಂಗೆ ನೀವೇ ಮಾಡ್ರಿ, ಸಂಸಾರ ಉಳಿಯಂಗೆ ನೀವೇನೇ ಮಾಡ್ರಿ, ಅಷ್ಟೇ ಸಾಕು. ನಿಮ್ಮ ಮಗಳು ಇಂಥ ಕಂತ್ರಿ ಕೆಲಸನೇ ಮಾಡ್ಬೇಕಾದ್ರೆ ನೀವಾಗ ನಮ್ಮ ಮಾವನ ಮೇಲೆ ಗೂಬೆ ಕೂರಿಸಿದ್ರಿ, ಇವಾಗೆಲ್ಲ ನಿಮ್ಮ ಬುಡಕ್ ಬಂದೈತಲ್ವಾ, ಅದಕ್ಕೇನೆ ನಿಮಗೆ ಸಹಿಸಕ್ಕಾಗ್ತಿಲ್ಲ ಅಲ್ವಾ? ನಿಮ್ಮ ಮಗಳು ಜೀವನ ಹಾಳಾಗೋಗ್ತೈತೆ ಅಂದ್ರೆ ಮಾತ್ರ ನೀವು ಎಲ್ಲನೂ ಕೇಳಬೇಕು. ಆದ್ರೆ ನಮ್ಮ ಮಾವನ ಜೀವನ ಅವಾಗ ಹಾಳಾಗೋಗ್ತಾ ಇತ್ತು. ವಿಷ ಕುಡಿದ್ಬಿಟ್ಟು ಆಸ್ಪತ್ರೆನಾಗ ಅಡ್ಮಿಟ್ ಆಗಿದ್ರು ಒಬ್ರು ಬಂದ್ಬಿಟ್ಟು ಕ್ಯಾರೆ ಕೆತ್ತಾರೆ ಅಂತ ಅನ್ಲಿಲ್ಲ. ಇವಾಗ ನಿಮ್ಗೆ ಮಗಳು ಜೀವನ ಅಂತ ನೆನಪಾಗ್ಬಿಡ್ತಾ? ಅವಾಗ ಅಷ್ಟೇನೆ ನಮ್ಮ ಅತ್ತೆಗೇನು ಮಗ ಅಲ್ವಾ ಇವರು? ಇವ್ರ ಜೀವನ ಹಾಳಾಗೋಯ್ತು ಅಂತ ಎಂದಾದ್ರೂ ಒಂದು ದಿನನಾದ್ರೂ ಯೋಚನೆ ಮಾಡಿದ್ರ ನೀವು? ಒಂದು ದಿನನೂ ಯೋಚನೆ ಮಾಡೋಕ್ಕಾಗಲ್ಲ. ಅದೇನೋ ಅಂತಾರಲ್ಲ, ಬ್ಯಾರ್ಯಾರಿಗಾದ್ರೆ ನೋವಾದ್ರೆ ಕರ್ಮನಂತೆ, ಅವ್ರಿಗಾದ್ರೆ ನೋವಂತೆ. ನಮಗೂ ನೋವೇ ಆಗಿದ್ದವತ್ತು. ಇವತ್ತು ನಿನ್ನ ಮಗಳು ಬೀದಿಗನ ಬರಲಿ ಏನಕ್ಕನ ಬರಲಿ, ನಾವ್ಯಾಕೆ ಸುಳ್ಳು ಹೇಳ್ಬೇಕು? ನಮ್ಮ ಮಾವ ಯಾವತ್ತೂ ಸುಳ್ಳು ಹೇಳಲ್ಲ. ನಮ್ಮ ಮಾವ ಯಾವತ್ತಿದ್ರೂ ನಿಜನೇನೆ ಹೇಳೋದು, ಗೊತ್ತಾಯ್ತಾ? ನಿಜನೇನೆ ಹೇಳ್ಬಿಟ್ಟು ಕಳಿಸ್ತೀವಿ. ಈಗ ಬಂದ್ಬಿಟ್ಲು ಕೇಳಕ್ಕೆ. ನಿಮ್ಮಂಥವ್ರಿಗೆಲ್ಲನೂ ಬಗ್ಗಿ ತಲೆ ಬಗ್ಸ್ಕೊಂಡು ನಿಂತ್ಕೊಳ್ಳೋಕೆ ಇಲ್ಲ. ನಮ್ಮ ಮಾವ ಏನು ತಪ್ಪು ಮಾಡಿಲ್ಲ, ತಪ್ಪು ಮಾಡೋದೆಲ್ಲ ನಿನ್ನ ಮಗಳೇ. ನೀನು 420 ಮಹಾ ಸುಮ್ಮನೆ ಇರು ಅಂತ ಹೇಳಿದ್ನಲ್ಲ, ಈಗ ನೀ ಸುಮ್ಮನೆ ಇರು ಸ್ವಲ್ಪ. ಮಹಾ, ನಮ್ ಕೈ ಯಾರೇ ಒಬ್ರು ಜೀವನ ಯಾಕವ ಹಾಳು ಮಾಡ್ಬೇಕು? ಯಾಕೆ ಹಾಳು ಮಾಡ್ಬೇಕು ಹೇಳು? ಯಾಕತ್ತೆ ಅವಳೇ ಹಾಳು ಮಾಡ್ಲಿಲ್ವ ಮಾವನ ಜೀವನನ? ಇವಾಗ ಹಾಳು ಮಾಡಬಾರ್ದು ಅಂತ ಹೇಳಿದ್ರೆ ಈಗ ಮಗಳಿಗಾಗಿರೋದು ಹಿಂಗೆ. ಅದೇನಾದ್ರೂ ಬ್ಯಾರೆಗಾಗಿದ್ರೆ ಏನು ತಲೆನೇ ಕೆಡಿಸ್ಕೊಂತ ಇರ್ಲಿಲ್ವೇನ ಈ ಅಮ್ಮ? ಅಯ್ಯೋ ಹೋಗ್ಲಿ ಬಿಡು ಮಹಾ, ಈಗ ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀಯಾ? ಈಗ ಸುಮ್ಮನೆ ಇದ್ಬಿಡು ನೀನು, ಏನು ಮಾತಾಡಕ್ಕೆ ಹೋಗ್ಬೇಡ. ಇವಾಗ ಒಬ್ರು ಜೀವನ ನಾವು ಹಾಳು ಮಾಡ್ಬಿಟ್ಟು ಏನು ಮಾಡ್ಬೇಕು ಹೇಳು? ಇಲ್ಲಮ್ಮವ, ಇವಳಿಗಂತೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇವಳೇನು ಹೊಸಿ ಆಟ ಆಡೋಳೆ ಅಂತ ಅನ್ಕೊಬಿಟ್ಟ? ಮನೆಯಾಳಿ ಕಿತ್ತೋದು ಮನೆಯಾಳಿ, ನಮ್ಮನೆ ಕಳ್ಳರು ಮಾಡ್ಬಿಟ್ಟು ನಮ್ಮನೆಗೆಲ್ಲ ಪೊಲೀಸರನ್ನ ಕರೆಸ್ಬಿಟ್ಟು ಎಷ್ಟೆಲ್ಲ ರಾಧಾ ಅಂತ ಮಾಡ್ಬಿಟ್ಟು ಈಗ ನೋಡಿದ್ರೆ ಈ ಕಿತ್ತೋಗಿರ ಮನೆಯಾಳಿಗೆ ನಾವು ಸಹಾಯ ಮಾಡ್ಬೇಕಂತ ಸಹಾಯ. ಯಾಕೆ ನಿನ್ನ ಮಗಳು ನಮ್ಮ ಮಾವನ ಒಬ್ಬನೇನು ಲವ್ ಮಾಡಲಿಲ್ಲ, ಊರಾಗೆ ಇನ್ನೊಬ್ಬ ಕಾಲೇಜಾಗ ಒಬ್ಬರನ್ನ ಲವ್ ಮಾಡಿದ್ಲು. ಅದು ಏನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟ? ಎಲ್ಲನೂ ನೀನು ಒಳಿಯಂಗೆ ಹೇಳಿ ನಿನ್ನ ಮಗಳನ್ನ ಬೀದಿಗೆ ತಗೊಬಿಟ್ಟು ಬರ್ತೀನಿ, ನೋಡ್ತಾ ಇರು. ಅಯ್ಯೋ ನೀವೇನಾಗ ಮಾಡ್ಬಿಟ್ರೆ ನಾನು ಹೇಳಕ್ಕಂಡು ಸತ್ತೋಗ್ಬಿಡ್ತೀನಿ. ನೀವು ಹಂಗೆಲ್ಲ ಮಾಡಬೇಡ್ರಿ, ನನ್ನ ಮಗಳು ಬೇಯಿಸಿ ಹಾಳು ಮಾಡಬೇಡ್ರಿ. ನನ್ನ ತೆಪ್ಪಾಯಿತು, ನನಗೆ ಕ್ಷಮಿಸ್ಬಿಡಿ. ನನಗೂ ಗೊತ್ತು ಎಂಥ ತೆಪ್ಪು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಆದರೆ ನಿಮಗೆ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪಾರಕ ನೀನನ ಹೇಳು, ನಾನು ನೀನು ಮೊದಲು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಇವಾಗ ನೀನರ ವಸಿ ಹೇಳು ನಿನ್ನ ಮಗಂಗೆ. ನನ್ನ ಮಗಳ ಬಗ್ಗೆ ಏನು ಹೇಳ್ಬೇಡ ಅಂತ. ನಾನು ಒಳಗೆ ಇನ್ನೇನು ಹುಡಿಕೊಂಬಿಟ್ಟು ಬಂದೇ ಬರ್ತಾನೆ. ನಂಗೆ ಸಂದಾಗ ಗೊತ್ತು, ಈಗ ಏನಾದರೂ ಮಾಡಿ ನನ್ನ ಮಗಳು ಭವಿಷ್ಯ ನಿಮ್ಮ ಕೈಯಾಗೈತೆ. ನೀವೇ ನೀನು ಕಾಪಾಡಬೇಕು, ಇನ್ನು ಯಾರು ಬರೋಕ್ಕಿಲ್ಲ ನನ್ನ ಕಾಪಾಡೋಕ್ಕೆ. ನೋಡಪ್ಪ ಅಚ್ಚು, ಆಗಿದ್ದೆಲ್ಲ ಆಗೋಯ್ತು. ಇದೊಂದೇ ಒಂದು ಕಿತ ನನ್ನ ಮಗಳು ಭವಿಷ್ಯನ ಉಳಿಸ್ಬಿಡು. ನಾನು ಒಳಿಯ ಮೊದಲೇ ನೀ ಅವನಿಗೆ ಅವಳನ್ನ ಕಂಡ್ರೆ ಆಗಕ್ಕಿಲ್ಲ. ಏನಾರ ಒಂದು ಚಿಕ್ಕದೇನಾದರೂ ಸಿಕ್ಬಿಡ್ತು ಅಂತಂದ್ರೂ ಬೆಟ್ಟ ಮಾಡ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾನೆ ನನ್ನ ಅಳಿಯ ಅಂತ. ನನ್ನ ಮಗ ಅಳಿಯ ನೋಡು, ಸಮಾಧಾನ ಮಾಡ್ತಾ ಸರೋಜಿ, ಸಮಾಧಾನ ಮಾಡ್ತಾ. ಏನು ಮಾಡೋಕ್ಕಾಗಿಲ್ಲ. ಒಬ್ರು ನಾವು ಮೋಸ ಮಾಡಕ್ ಹೋದ್ರೆ ದೇವ್ರು ಇನ್ನೊಂದ್ರ ಮೋಸ ಮಾಡ್ತಾನೆ. ನನ್ನ ಮಗಂಗೆ ನಾನು ಹೇಳ್ತೀನಿ ಬಿಡು, ಹಿಂಗೇನಿಯ ಹೇಳು ಅಂತ ಹೇಳ್ಬಿಟ್ಟು. ನೀನು ಒಳಿಯಂತಾಗ ನಾನೇನು ಹೇಳ್ಸಕ್ಕೇನು ಬಿಡಕ್ಕಿಲ್ಲ ಬಿಡು, ಸರಿನಾ? ಇಲ್ಲ, ಮಾವಂತಾಗ ಎಲ್ಲ ಹೇಳಿಸ್ತೀನಿ. ಮಾವ ಎಲ್ಲ ಹೇಳ್ಬೇಕು ವಿಚಾರನ ಅಷ್ಟೇನೆ. ಬರ್ಲಿ ನಿನ್ನ ಅಳಿಯ. ಅಯ್ಯೋ ಎದುರಿಸ್ಬೇಡ ಕಣವ ಮಹಾ, ತಪ್ಪಾಯ್ತು ಅಂತ ಹೇಳ್ತಿದ್ದೀನಲ್ಲ. ಬೇಕಾದ್ರೆ ಕೈ ಮುಗಿದ್ಬಿಟ್ಟು ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ ಕಣವ. ದಯವಿಟ್ಟು ನನ್ನ ಮಗಳು ಜೀವನ ನಿಮ್ಮ ಕೈಯಾಗೆ ಐತೆ, ಉಳಿಸ್ಬೇಕು ಕಣ್ರವ.